ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ತಿಂಗಳಿಗಾಗುವಷ್ಟು ತುಪ್ಪವನ್ನು ಮನೆಯಲ್ಲೇ ತುಂಬ ಸುಲಭವಾಗಿ, ತುಂಬ ರುಚಿ ಮತ್ತು ಶುಚಿಯಾಗಿ ಮಾಡ್ಕೋಬೋದು. ಯಾವುದೇ ಹಾಲಾಗಿರಲಿ, ಅಂದರೆ ಪಾಕೆಟ್ ಹಾಲಾಗಿರ್ಬೋದು ಅಥವಾ ಹಸುವಿನ ಹಾಲು ನಾವು ತೊಗೊತಾ ಇದ್ದರೆ ಅದನ್ನು ಚೆನ್ನಾಗಿ ಕಾಯಿಸ್ಬಿಟ್ಟು ಅದರಿಂದ ಬರೋ ಅಂಥ ಕೆನೆಯಲ್ಲಿ ನಾವು ತುಪ್ಪನ ಮಾಡ್ಕೋಬಹುದು. ಹಾಲು ಚೆನ್ನಾಗಿ ಕಾದ್ಬಿಟ್ಟು ತಣ್ಣಗಾದ್ಮೇಲೆ ಈ ಕೆನೆನ ತೆಗೆದು ಪಕ್ಕಕ್ಕೆ ಇಟ್ಕೋಬೇಕು. ಇದ್ರ 1 ತಿಂಗಳಿಗಾಗಷ್ಟು ಅಥವಾ 15 ದಿನಕ್ಕೆ ಒಂದು ಸರಿ ನೀವು ಈ ಕೆನೆನ ನೀವು ತುಪ್ಪ ಆಗಿ ಮಾಡ್ಕೋಬಹುದು. ನಾನಿಲ್ಲಿ 1 ತಿಂಗಳಷ್ಟು ನಾನು ಕೆನೆನ ಸಂಗ್ರಹಿಸಿ ಇಟ್ಟಿದ್ದೀನಿ. ಮತ್ತು ಈ ಕೆನೆನ ನೀವು ಹಾಲಿಂದ ತೆಗ್ದಾದ್ಮೇಲೆ ಫ್ರಿಜ್ಜಲ್ಲೇ ನೀವು ಸ್ಟೋರ್ ಮಾಡಿ ಇಟ್ಕೋಬೇಕು, ಇಲ್ಲಾಂದರೆ ಹಾಳಾಗತ್ತೆ. ನೋಡಿ, ಈಗ ನಾನು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನಾನು ಬೆಣ್ಣೆನ ತಯಾರು ಮಾಡ್ಕೊತಾ ಇದ್ದೀನಿ. ಮತ್ತು ಇದು ನೀವು ಬೆಣ್ಣೆ ಮಾಡೋಕ್ಕೆ ಮೊದಲು ಇದು ತುಂಬ ತಣ್ಣಗಿದ್ದರೆ, ಕೆನೆ ತುಂಬ ತಣ್ಣಗಿದ್ದರೆ ತುಂಬ ಚೆನ್ನಾಗಿ ಬೆಣ್ಣೆ ಬರುತ್ತೆ ಮತ್ತು ತುಪ್ಪನೂ ಅಷ್ಟೇ ಚೆನ್ನಾಗಾಗುತ್ತೆ. ಈಗ ನಾನು ಮಿಕ್ಸಿ ಜಾರಲ್ಲಿ ಈ ಕೆನೆನ ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಜಾರಲ್ಲೇ ನಾವು ಈಸಿಯಾಗಿ ಮಾಡ್ಕೋಬೋದು, ತುಂಬಾ ಚೆನ್ನಾಗೂ ಸಹ ಬರುತ್ತೆ. ಇವಾಗ ಇದಕ್ಕೆ ನಾನು ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿಬಿಟ್ಟು ಮಿಕ್ಸಿಯಲ್ಲಿ ತಿರುಗಿಸ್ಕೊತೀನಿ. ಇದು ಕ್ರೀಮಾಗಿ ನಮಗೆ ಬರುತ್ತೆ. ಮತ್ತು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ನಾವು 1-2 ಸರಿ ಮಿಕ್ಸಿನ ಆನ್ ಆ್ಯಂಡ್ ಆಫ್ ಮಾಡಿದ್ರೆ, ಅದೇ ರೀತಿ 2ರಿಂದ 3 ಸರಿ ಮಾಡ್ತಾಯಿದ್ರೆ ನಮಗೆ ಬೆಣ್ಣೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ನೀರು ಹಾಕ್ಕೊಂಡು ಒಂದು ಸರಿ ತಿರುಗಿಸ್ಕೊಂಡು ಬಂದರೆ ನೋಡಿ, ಈ ರೀತಿ ಗಟ್ಟಿಯಾಗಿ ಕ್ರೀಮಾಗಿ ಕನ್ವರ್ಟ್ ಆಗಿದೆ. ಈಗ ಇನ್ನಷ್ಟು ನೀರು ಹಾಕಿಬಿಟ್ಟು ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಇದನ್ನು ಮತ್ತೆ ತಿರುಗಿಸ್ಕೊಂಡು ಬರೋಣ. ಮತ್ತು ನೀರೂ ಅಷ್ಟೇ ಫ್ರಿಜ್ಜಲ್ಲಿರೋವಂಥ ನೀರನ್ನು ಯೂಸ್ ಮಾಡಿದ್ರೆ ಬೆಣ್ಣೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ನೀವು ನೋಡ್ತಾ ಇರ್ಬೋದು, ನೀರೆಲ್ಲ ಸೈಡಿಗೆ ಹೋಗಿದೆ ಮತ್ತು ಬೆಣ್ಣೆನೂ ಅಷ್ಟೇ ಚೆನ್ನಾಗಿ ಬಂದಿದೆ. ಇದನ್ನು ಇನ್ನೊಂದು ಸರಿ ತಿರುಗಿಸ್ಕೊಂಡ್ರೆ ನಮಗೆ ಬಂದ್ಬಿಡುತ್ತೆ. ಆ ನೀರು ಸಪ್ರೇಟ್ ಆದ್ರೇ ನಮಗದು ಬೆಣ್ಣೆ ಫಾರ್ಮ್ ಆಗಿದೆ ಅಂತ ಅರ್ಥ. ನೋಡಿ, ನಾನು ಒಂದು ಬೌಲ್ಗೆ ಇದನ್ನು ಸೇರಿಸ್ತಾ ಇದ್ದೀನಿ. ಅದೇ ರೀತಿ ಉಳಿದಿರೋಂಥ ಎಲ್ಲ ಕೆನೆನೂ ಅಷ್ಟೇ ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಇದೇ ರೀತಿ ನೀರು ಹಾಕಿ ತಿರುಗಿಸ್ಕೊಂಡ್ರೆ ನೋಡಿ, ಈ ರೀತಿ ಗಟ್ಟಿಯಾಗಿ ಬೆಣ್ಣೆ ಬರುತ್ತೆ ಮತ್ತು ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಸಪ್ರೇಟ್ ಆಗ್ತಾ ಹೋಗುತ್ತೆ. ನಾನಿಲ್ಲಿ 1 ತಿಂಗಳಿಗೆ ಆಗೋಷ್ಟು ತುಪ್ಪ, ಅಂದರೆ ಒಂದು ಅರ್ಧ ಲೀಟ್ರಷ್ಟು ತುಪ್ಪ ನಾನು ಮನೆಯಲ್ಲೇ ಮಾಡ್ಕೋಬೋದು. ಅದೇ ರೀತಿ ಪ್ರತಿದಿನ ಹಾಲು ತೊಗೊಂಡು ಚೆನ್ನಾಗಿ ಕಾಯಿಸ್ಬಿಟ್ಟು ಅದನ್ನು ತಣ್ಣಗಾದ್ಮೇಲೆ ಮೇಲೆ ಇರೋವಂಥ ಕೆನೆನ ತೆಗೆದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು 1 ತಿಂಗಳಿಗೊಮ್ಮೆ ನಾನು ಈ ರೀತಿ ತುಪ್ಪನ ಮಾಡ್ಕೊತೀನಿ. ನೋಡಿ, ಈಗ ಬೆಣ್ಣೆ ಎಲ್ಲ ಮೇಲೆ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ಳೋಣ, ಅಂದರೆ ನೀರೆಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ನೀವು ಸ್ಪೂನಲ್ಲಿ ಕೂಡ ಮಾಡ್ಕೋಬೋದು ಅಥವಾ ಕೈಯಲ್ಲಿ ಕೂಡ ಈ ರೀತಿ ತೆಗೆದು ಸಪ್ರೇಟಾಗಿ ಇಟ್ಕೋಬೋದು. ಈ ನೀರನ್ನು ನೀವು ಗಿಡಗಳಿಗೆ ಹಾಕ್ಕೊಂಡ್ರೆ ಗಿಡಗಳು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ನೋಡಿ, ಈಗ ಬೆಣ್ಣೆ ರೆಡಿಯಾಗಿದೆ. ಇದನ್ನು ಮತ್ತೊಮ್ಮೆ ನಾನು ತೊಳ್ಕೊತೀನಿ. ಅದರಲ್ಲಿ ಏನಾದರೂ ಸ್ವಲ್ಪ, ಅಂದರೆ 1 ತಿಂಗಳಿಂದ ನಾವು ಸ್ಟೋರ್ ಮಾಡಿರ್ತೀವಲ್ಲ, ಅದರಿಂದ ಸ್ವಲ್ಪ ಏನಾದರೂ ಸ್ಮೆಲ್ ಆ ಥರ ಏನಾದರೂ ಇದ್ದರೆ ಅದು ನೀಟಾಗಿ ಹೊರಟೋಗ್ಬಿಡುತ್ತೆ. ಅದರಿಂದ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಈ ಬೆಣ್ಣೆನ ಇನ್ನೊಂದು ಸರಿ ನಾನು ನೀಟಾಗಿ ತೊಳ್ಕೊತಾ ಇದ್ದೀನಿ. ನೋಡಿ, ನೀರು ಹಾಕಿದ್ರೂ ಅಷ್ಟೇ ಅದು ಬೆಣ್ಣೆ ನೀಟಾಗಿ ಒಂದು ಉಂಡೆಯಾಗಿ ನೀಟಾಗಿ ಬಂದುಬಿಡುತ್ತೆ ಕೈಗೆ. ನಾವು ಮಿಕ್ಸಿಯಲ್ಲೇ ತುಂಬ ಈಸಿಯಾಗಿ ನಾವು ಈ ಬೆಣ್ಣೆನ ತೆಗೆದು ಇಟ್ಕೋಬೋದು. ನೋಡಿ, ಬೆಣ್ಣೆನ ತೆಗೆದು ಇಡ್ತಾ ಇದ್ದೀನಿ. ಇದು ನೀವು ಸಮಯ ಇದ್ದಾಗ ತುಪ್ಪವಾಗಿ ಕಾಯಿಸ್ಕೋಬಹುದು. ಬನ್ನಿ, ಹೇಗೆ ತುಪ್ಪ ಕಾಯಿಸೋದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಒಂದು ಬಾಣಲೆ ತೊಗೊತಾ ಇದ್ದೀನಿ, ಅಲ್ಯೂಮಿನಿಯಂ ಬಾಣಲೆ. ನೀವು ಸ್ಟೀಲ್ ಪಾತ್ರನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು. ಬಾಣಲೆ ಸ್ವಲ್ಪ ಒದ್ದೆಯಾಗಿಯೇ ಇರಬೇಕು. ಆ ಟೈಮಲ್ಲಿ ಈ ಬೆಣ್ಣೆನ ಇದರಲ್ಲಿ ಹಾಕ್ಕೊಳ್ಳೋಣ. ಸ್ಟವ್ವೂ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ. ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ನೀವು ತುಪ್ಪ ಮಾಡಬೇಕಾದ್ರೆ. ಇದನ್ನು ಕಲಸೋದು ಏನು ಬೇಡ, ಅದು ಪೂರ್ತಿ ಕರಗೋವರೆಗೂ ಹಾಗೇ ಬಿಟ್ಬಿಟ್ಟು ನೋಡಿ, ಈ ರೀತಿ ನೊರೆಯಾಗಿ ಮೇಲೆ ಬರುತ್ತೆ. ಅದಾದಮೇಲೆ ಒಂದು ಸರಿ ನೀವು ಇದನ್ನು ಮಿಕ್ಸ್ ಮಾಡಿ ಕೊಟ್ಟರೆ ಸಾಕು. ನೋಡಿ, ಈ ರೀತಿ ನೊರೆ ಎಲ್ಲ ಬರ್ತಾ ಇದೆ. ಮತ್ತು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಇದನ್ನು ತಿರುಗಿಸ್ತಾ ಬರಬೇಕು. ಇಲ್ಲ ಅಂತಂದರೆ ತಳ ಹಿಡಿಯೋ ಚಾನ್ಸಸ್ ಕೂಡ
ಇರುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಒಂದು ಅರ್ಧ ಗಂಟೆ ಆಗುತ್ತೆ ಇದು ಕಾಯಿಸೋದು. ನಾವೆಷ್ಟು ನಿಧಾನಕ್ಕೆ ಈ ತುಪ್ಪನ ಕಾಯಿಸ್ತಾ ಬರ್ತೀವೋ ಅಷ್ಟು ಚೆನ್ನಾಗಿ ಮರಳಾಗಿ ಘಮಿಸೋ ತುಪ್ಪನ ಪಡಿಬೋದು. ಜೋರಾಗಿ ಇಟ್ಬಿಟ್ಟು ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಸರಿಯಾಗಿ ಅದು ತುಪ್ಪ ಸರಿಯಾಗಿ ಕಾಯಲ್ಲ, ಅರ್ಧ ಎಲ್ಲನೂ ಕೆನೆ ಎಲ್ಲನೂ ಸೀದೋಗೋದು, ಅರ್ಧ ಹಸಿ ಇರೋದು ಆ ರೀತಿಯೆಲ್ಲ ಆಗುತ್ತೆ. ಮತ್ತು ತುಪ್ಪನೂ ಅಷ್ಟೇ ಬೇಗನೆ ಹಾಳಾಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು ತಾಳ್ಮೆಯಿಂದ ನಿಧಾನಕ್ಕೆ ಲೋ ಫ್ಲೇಮಲ್ಲಿಟ್ಟು ಈ ಥರ ನೀವು ಕರಗಿಸ್ತಾ ಬರಬೇಕು. ನೋಡಿ ಇವಾಗ ತುಪ್ಪ ಬಿಡೋಕ್ಕೆ ಶುರುವಾಗಿದೆ. ಇದರಲ್ಲಿರೋ ಅಂಥ ಕೆನೆ ಇದೆಲ್ಲ ಅದೆಲ್ಲನೂ ನಮಗೆ ಬಾದಾಮಿ ಕಲರ್ ಬರಬೇಕು, ಅಲ್ಲಿವರೆಗೂ ನೀವು ಇದನ್ನು ಕಾಯಿಸ್ತಾ ಬರಬೇಕು. ನೋಡಿ ಈ ರೀತಿ ತಿರುಗಿಸ್ಕೊಡ್ತಾ ಇದ್ದರೆ ಸೀದು ಹೋಗೋದಿಲ್ಲ ಮತ್ತು ಚೆನ್ನಾಗಿ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಆ ರೀತಿ ತುಪ್ಪ ರೆಡಿ ಆಗುತ್ತೆ. ನೋಡಿ ಈ ಒಳಗಡೆ ಇರೋವಂಥ ಈ ಕೆನೆ ಎಲ್ಲ ನೋಡಿ ಈ ರೀತಿ ಬಾದಾಮಿ ಕಲರ್ ಬಂತು ಅಂದರೆ ರೆಡಿಯಾಗಿದೆ ಅಂತ ಅರ್ಥ. ಈಗ ನಾವು ಇದನ್ನು ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ಒಂದು ಪಾತ್ರೆಯಲ್ಲಿ ನಾವು ಸೋದಿಸಿ ಇಟ್ಕೊಂಡು ಚೆನ್ನಾಗಿ ತಣ್ಣಗಾದಮೇಲೆ ನಾವು ಆಮೇಲೆ ಬಾಟಲ್ಗೆ ಹಾಕ್ಕೊಂಡು ಇಟ್ಕೋಬೋದು. ನೋಡಿ ತುಪ್ಪ ರೆಡಿ ಆಯಿತು. ಮನೆಯಲ್ಲೇ ಶುದ್ಧವಾದ ರುಚಿಕರವಾದ ತುಪ್ಪ ರೆಡಿ ಆಯಿತು. ನೋಡ್ತಾ ಇರ್ಬೋದು ಈ ಕೆನೆನೂ ಅಷ್ಟೇ ಎಲ್ಲನೂ ನೀಟಾಗಿ ಬಾದಾಮಿ ಕಲರ್ ಬಂದಿದೆ. ಇದೇನೇ ನಮಗೆ ಹಿಂಟು ಕರೆಕ್ಟಾಗಿ ತುಪ್ಪ ಆಗಿದೆ ಅಂತ ಅಂದ್ಬಿಟ್ಟು. ನೋಡಿ ತುಪ್ಪ ಈಗ ರೆಡಿ ಆಯಿತು. ಇದಾರದ ಮೇಲೆ ಒಂದು ಬಾಟ್ಲಿಗೆ ಹಾಕ್ಕೊಂಡ್ರೆ ಮುಗೀತು. ಖಂಡಿತ ನೀವು ಸಹ ಒಮ್ಮೆ ಟ್ರೈ ಮಾಡಿ, ಮತ್ತು ನೀವು ಅಂಗಡಿ ತುಪ್ಪ ತಿನ್ನೋದೇ ಇಲ್ಲ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.